ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿ ದೀಪ ಪ್ರಥಮ ಸ್ಥಾನ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು, ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿ ದೀಪಾ ಡಿಎನ್ ಅವರು 625 ಅಂಕಗಳಿಗೆ 609 ಅಂಕಗಳನ್ನು ಪಡೆದು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳ ಫಲಿತಾಂಶಗಳಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಕಡು ಬಡತನದಿಂದ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಈ ವಿದ್ಯಾರ್ಥಿನಿ ಶಿಕ್ಷಕರ ದೈನಂದಿನ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಕಲಿತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾಳೆ. ಈ ವಿದ್ಯಾರ್ಥಿನಿಯ ಸಾಧನೆಗೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜೋಯಿಸ್ ರವರು ಹಾಗೂ ಶಾಲಾ ಶಿಕ್ಷಕರ ವರ್ಗ, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ರಜೆ ಕೊಟ್ಟಾಗ್ಲಿದ್ದ ನಮ್ಮ HM ಸರ್ ಮತ್ತು ಎಲ್ಲ ಶಿಕ್ಷಕರು ಗೂಗಲ್ ಮೀಟ್ ಮೂಲಕ ಮತ್ತು ಸ್ಪೆಷಲ್ ಕ್ಲಾಸ್ಗಳ ಮೂಲಕ ಎಲ್ಲ ಗ್ರಾಮರು ಎಲ್ಲ ತಿಳಿಸ್ಕೊಟ್ರು. ಮತ್ತು ಡೈಲಿ ನಾನು ಯಾವತ್ತು ಪಾಠ ಮಾಡಿದ್ರು ಅವತ್ತೇ ಎಲ್ಲ ಓದ್ತಿದ್ದೆ. ಎಕ್ಸಾಮ್ ಹತ್ರ ಬಂದಂಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರೆ, ಎಲ್ಲ ಹೆಂಗೆ ಫೇಸ್ ಮಾಡಬೇಕು ಅಂತ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಸಹ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಾವು ಕೆಲಸ ಮಾಡೋದು ಸರ್, ಕೂಲಿ ಮಾಡೋರು, ಊರಿಗೆ ಹೋಗಿ ಕೆಲಸ ಮಾಡ್ತಿದ್ದಾರೆ ನಾವು. ಅವ್ರ HM ಸರ್, ಅವ್ರ ಸಾರುಗಳು ಅವರೇ ಅವ್ರಿಗೆಲ್ಲ ಇದು ಮಾಡಿ ಮಾಡ್ತಾಯಿದ್ದಾರೆ ಸರ್. ಅವರು ಯಾವ ಟೈಮ್ ಬೇಕು ಆ ಟೈಮ್ ಬಂದು ಗೂಗಲ್ ಮೀಟಿಂಗ್ ಅಂತೆ ಅದಂತೆ ಮಾಡ್ತಿದ್ರು ಸರ್. ಅವ್ರಿಗೋಸ್ಕರ ಅವರೇ ನೋಡ್ಕೊಂಡ್ರೆ ಸರ್. ನಮ್ಮದು ಏನಿಲ್ಲ ಸರ್, ಎಲ್ಲ ಅವರು ಸಾರದೆ HM ಸಾರುಗಳದೇ ಬೋರ ಸಾರು ಅವರೆಲ್ಲ ಹೇಳ್ತಿದ್ರು ಸರ್ ಫೋನ್ ಮಾಡಿ. ಅವ್ರ ಸಾರು ಅವರಿಗೆ ಭಾಳ ಮಾರ್ಕ್ಸ್ ಬಂದಿರೋದಕ್ಕೆ ಅವ್ರಿಗೆ ವಂದನೆಗಳು ತಿರುಗಿಸ್ತೀನಿ ಸರ್ ನಾನು. ಆತ್ಮೀಯರೇ, ಓದುವುದಕ್ಕೆ ಯಾವುದೇ ರೀತಿಯ ಬಡತನ ಕಾರಣ ಆಗಲ್ಲ. ಒಂದು ಮೊಳಕಾಲ್ಮೂರಿನ ಒಂದು ಕುಗ್ರಾಮ, ಗುಡ್ಡದಹಳ್ಳಿ ಅಂಥೇಳಿ, ಅಲ್ಲಿ ತನ್ನ ಎಲ್ಲ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಗೆ 8ನೇ ತರಗತಿಯಲ್ಲಿ ಬಂದಂತಹ ಈ ಪ್ರತಿಭಾನ್ವಿತವಾದ ವಿದ್ಯಾರ್ಥಿ ದೀಪಾ GN, ಮನೆಯಲ್ಲಿ ಬಡತನ ಅನ್ನೋದಿದೆ, ಆದರೆ ಓದುವುದಕ್ಕೆ ಯಾವುದೇ ಬಡತನಗಳು ಕಾರಣ ಅಲ್ಲ ಅನ್ನೋದನ್ನು ಓದಿನ ಮೂಲಕ ಈ ವಿದ್ಯಾರ್ಥಿ ನಿರೂಪಣೆ ಮಾಡಿದ್ದಾಳೆ. ಈಗ ಮೊಳಕಾಲ್ಮೂರಿಗೆ ಪ್ರತಿದಿನ ಬರಬೇಕು ಅಂತಂದರೆ ಅವಳು ಆಟೋಗಳನ್ನು ಹಿಡ್ಕೊಂಡು ಬರಬೇಕು. ಎಷ್ಟೋ ಬಾರಿ ನಾವು ವಿಶೇಷ ತರಗತಿಗಳನ್ನು ತಗೊಂಡಿದ್ದೀವಿ ಅಂತಂದರೆ ಅವರು ನಡ್ಕೊಂಡು ಕೂಡ ಬಂದಿದ್ದಾಳೆ. ಆಮೇಲೆ ಪ್ರತಿದಿನ ನಾವು ಬೆಳಗಿನ ಜಾವ ಗೂಗಲ್ ಮೀಟನ್ನು ಮಾಡ್ತಾಯಿದ್ವಿ ನಾವು. ಆ ಗೂಗಲ್ ಮೀಟಿಂಗಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸುವುದರ ಮೂಲಕ ತಮಗೆ ಏನು ಪ್ರಶ್ನೆಗಳು ಇದ್ದಾವೆ, ಏನು ಪರಿಹಾರಗಳನ್ನು ತಗೊಳ್ಬೋದು ಅಂಥಲ್ಲಿ ಎಲ್ಲದನ್ನು ಕೂಡ ಅವರು ಕೇಳ್ಕೊಂಡು ಮಾಡಿದರು. ಹಾಗಾಗಿ ನಮ್ಮ ಎಲ್ಲ ರೀತಿಯ ಶಿಕ್ಷಕರು ಮಾರ್ಗದರ್ಶನವನ್ನು ಮಾಡಿದರು. ನಮ್ಮ ಶಾಲಾಭಿವೃದ್ಧಿಯ ಸಮಿತಿಯ ಎಲ್ಲ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಸಕ್ರಿಯವಾಗಿ ನಮಗೆ ಆಯಾ ಸಂದರ್ಭಗಳಲ್ಲಿ ಮಾರ್ಗದರ್ಶನವನ್ನು ನೀಡಿದರು. ವಿದ್ಯಾರ್ಥಿಗಳಿಗೆ ನಾವು ಈ ರೀತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಅವರೆಲ್ಲರೂ ಕೂಡ ಕಾರಣಗಳಾಗಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸಹೋದ್ಯೋಗಿಗಳನ್ನು, ಮುಖ್ಯವಾಗಿ ಇವರ ಪೋಷಕ ವರ್ಗದವರನ್ನು ಮತ್ತು ಹೆಚ್ಚು ಅಂಕಗಳನ್ನು ತೆಗೆದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯಾದಂತಹ ದೀಪಾ GN ಇವರಿಗೆ ನಾನು ಧನ್ಯವಾದಗಳನ್ನು